ಮತ್ತು ಆಶಾ ಕಾರ್ಯಕರ್ತೆಯರದು 8,000 ಮತ್ತು ಅಡುಗೆಯವರಿಗೆ ಮತ್ತು ಸಹಾಯಕರಿಗೆ 5,000 ಹೆಚ್ಚಿಸಬೇಕು. ಈಗ ಇದ್ದಕ್ಕಿಂತಲೂ ಹೆಚ್ಚು ಮಾಡಿರಿ, ನೀವು ಕೇಂದ್ರದ ಮಾಡೋದು ನಮ್ಮದಲ್ಲ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಜೊತೆಗೆ ಬರಪೀಡಿತ ಮಧ್ಯ ಕರ್ನಾಟಕಕ್ಕೆ ನೀರು ಒದಗಿಸಲು ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಬಜೆಟ್ ಹಿಂದ 5,300 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾನೆ ಅಂತ ಹೇಳಿದ್ರಿ, ಮಾಡಿಲ್ಲ. ಅದನ್ನು ಮಾಡಿರಿ. ಮತ್ತು ಎಲ್ಲಿಂದ ತರೋಣಪ್ಪ ಇವೆಲ್ಲ ಅಂತೇಳಿ ಮುಂದೆ 15ನೇ ಹಣಕಾಸು ಆಯೋಗದಲ್ಲೇ ವಿಪತ್ತು ಪರಿಹಾರಕ್ಕೆ ಮತ್ತು ನಿಧಿ ಬಾಕಿ ಅನುದಾನ ಕೂಡಲೇ ಮಂಜೂರು ಮಾಡಬೇಕಂತ ಹೇಳ್ತಾ ಇದ್ದಾರೆ. ವಿಶೇಷ ಅನುದಾನ 5,495 ಕೋಟಿ ರೂಪಾಯಿ, ರಾಜ್ಯದ ನಿರ್ದಿಷ್ಟ ಅನುದಾನ ವಿಶೇಷ ಬೇರೆ, ನಿರ್ದಿಷ್ಟ ಅನುದಾನ ಬೇರೆ 6,000 ಕೋಟಿ, ಮತ್ತು 15ನೇ ಹಣಕಾಸಿನ ಕೊಡುವಂಥ ನಿಧಿ ಕೊರತೆ ಅನುದಾನ 4,044 ಕೋಟಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹಿಂಗ ನೀವು ಕೊಡಬೇಕಾಗಿದ್ರೆ ನಮಗೆ ಇವೆಲ್ಲ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಕೊಡ್ರಿ. ಹಿಂಗೆ ಒಂದು ಲಿಸ್ಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇವೆಲ್ಲ ನೀವು ಕೊಡಬೇಕಾಗಿದೆ, ನಮಗೆ ಕೊಟ್ಟಿಲ್ಲ, ಮತ್ತು ನಮ್ಮ ಬಜೆಟಾಗಿ ನಾವು ಮಾಡೋಣ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಅವ್ರು ಕೇಳೋದೇನು ಅರ್ಥದ ಇಲ್ಲ ಅಂತಲ್ಲ. ಯಾಕಂದ್ರೆ ಕೇಂದ್ರಕ್ಕಿರುವಷ್ಟು ಅವಕಾಶಗಳು, ಟ್ಯಾಕ್ಸನ್ನು ಕಲೆಕ್ಷನ್ ಮಾಡೋಷ್ಟು ಅವಕಾಶಗಳು, ವರ್ಷಕ್ಕೆ ಒಂದು ಹೆಚ್ಚು ಕಡಿಮೆ ಒಂದು 50 ಲಕ್ಷ ಕೋಟಿ ರೂಪಾಯಿ ಅಷ್ಟು ಹೆಚ್ಚು ಕಡಿಮೆ ಟ್ಯಾಕ್ಸನ್ನು ಕಲೆಕ್ಷನ್ ಮಾಡ್ತದೆ. ಅದನ್ನು ಅವ್ರು ಬಜೆಟ್ ಮಂಡನೆ ಮಾಡೋದು ಮಾಡ್ತಿರ್ತದೆ. ಮತ್ತು ಅದರೊಳಗೆ ನಮಗೆ ಎಷ್ಟು ಬರುವಂಥದ್ದು, ನಮ್ಗೆ ಟ್ಯಾಕ್ಸಸ್ ತೊಗೊಳ್ತೀರಿ, ನೀವು ಎಲ್ಲ ಮಾಡ್ತೀರಿ, ನಮಗೆ ತೊಗೊಂಡು ₹1 ಬರೀ 13 ಪೈಸೆ ಕೊಡ್ತೀರಿ. ಮತ್ತು ಇದು ಅನ್ಯಾಯ ಅಲ್ಲ ನಾವು ಮಾಡುವಂಥದ್ದು ಅನ್ನೋದು ಕೇಂದ್ರ